ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಪ್ಲೇಸ್ಟೋರ್ನ ಹಾಗೂ ಪ್ಲೇಸ್ಟೋರ್ ಆ್ಯಪ್ಗಳು ನಮ್ಮ ಪಿ ಸಿಯಲ್ಲಿ ಲ್ಯಾಪ್ಟಾಪ್ಗಳಲ್ಲಿ ಹೇಗೆ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಆಂಡ್ರಾಯ್ಡ್ ಆ್ಯಪ್ಗಳನ್ನ, ಪ್ಲೇಸ್ಟೋರಲ್ಲಿರೋ ಆ್ಯಪ್ಗಳನ್ನ ಡೈರೆಕ್ಟ್ ಆಗಿ ನಮ್ಮ ಪಿ ಸಿಗಳಲ್ಲಿ ಲ್ಯಾಪ್ಟಾಪ್ಗಳಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಒಂದು ಸಾಫ್ಟ್ವೇರ್ ಇದೆ, ಅದು ಬ್ಲೂ ಸ್ಟಾಕ್ಸ್ ಅಂತ. ಆ ಬ್ಲೂ ಸ್ಟಾಕ್ ಅದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ರೆ ಆಂಡ್ರಾಯ್ಡ್ ಆ್ಯಪ್ಗಳು ಹಾಗೂ ಪ್ಲೇಸ್ಟೋರ್ನಲ್ಲಿರುವ ಆ್ಯಪ್ಗಳನ್ನು ನಾವು ಪಿ ಸಿನಲ್ಲಿ ಲ್ಯಾಪ್ಟಾಪ್ಗಳಲ್ಲಿ ಯೂಸ್ ಮಾಡ್ಬೋದು. ಅದನ್ನ ಹೇಗೆ ಇನ್ಸ್ಟಾಲ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ನಾವು ಯಾವುದಾದ್ರು ಒಂದು ಸರ್ಚಿಂಗ್ ಬ್ರೌಸರ್ಗೆ ಹೋಗಿ ಅಲ್ಲಿ ಬ್ಲೂ ಸ್ಟಾಕ್ ಡೌನ್ಲೋಡ್ ಅಂತ ಕೊಡಿ. ಇಲ್ಲಿ ಫಸ್ಟ್ ಬರೋ ಲಿಂಕ್ನ ಕ್ಲಿಕ್ ಮಾಡಿ. ಇಲ್ಲಿ ಸಿಂಪಲ್ ಆಗಿ ಡೌನ್ಲೋಡ್ ಬ್ಲೂ ಸ್ಟಾಕ್ಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ನನ್ನ ಪಿ ಸಿಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ಇದು ಕ್ಲಿಕ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಡೌನ್ಲೋಡಿಗೆ ತಗೊಳುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಡೌನ್ಲೋಡ್ ಆಗೋಕ್ಕೆ. ಈ ಡೌನ್ಲೋಡ್ ಆದಮೇಲೆ ಸಿಂಪಲ್ಲಾಗಿ ನಾವು ಕೇಳೋ ಪರ್ಮಿಷನ್ ಕೊಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಪರ್ಮಿಷನ್ ಕೊಡಿ. ಇದು ಇನ್ಸ್ಟಾಲ್ ಆದಮೇಲೆ ಇಲ್ಲಿ ನೋಡ್ಬೋದು ಬ್ಲೂ ಸ್ಟಾಕ್ಸ್ ಅಂತ ಇದೆ, ಅದನ್ನ ಓಪನ್ ಮಾಡಿ. ಈ ತರ ಓಪನ್ ಆಗುತ್ತೆ. ಇದರಲ್ಲಿ ನಾವು ನಮಗೆ ಯಾವ್ದು ಬೇಕು ಆ್ಯಪು ಇನ್ಸ್ಟಾಲ್ ಮಾಡ್ಬೋದು. ಲೈಕ್ ಆಂಡ್ರಾಯ್ಡ್ ಆ್ಯಪ್ ಆಗಿರೋ ಇನ್ಶಾರ್ಟ್ ತಗೊಂಡಿದ್ದೀನಿ. ಇಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಇನ್ಸ್ಟಾಲ್ ಮಾಡಾದ್ಮೇಲೆ ಇಲ್ಲಿ ಇನ್ಸ್ಟಾಲ್ ಆಗಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಇವಾಗ ಇಲ್ಲಿ ನೋಡಿದ್ರೆ ನಾನು ಕೆಲವು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಇನ್ಶಾರ್ಟ್ ಆಗಿರ್ಬೋದು, ಯೂಟ್ಯೂಬ್ ಸ್ಟುಡಿಯೋ, ಲೆಕ್ಸಸ್ ಆಡಿಯೋ. ಹಾಗೆ ಇಲ್ಲಿ ಆಂಡ್ರಾಯ್ಡ್ ಆ್ಯಪ್ಗಳನ್ನ ಎಷ್ಟು ಬೇಕಾದ್ರೂ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲಿ ಪ್ಲೇಸ್ಟೋರ್ ಇದೆ. ಈ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಇದರಲ್ಲಿ ನಮಗೆ ಯಾವುದು ಆ್ಯಪ್ ಬೇಕೋ, ಆಂಡ್ರಾಯ್ಡ್ ಆ್ಯಪ್ और ಪ್ಲೇಸ್ಟೋರ್ ಆ್ಯಪ್ ಕ್ಲಿಕ್ ಮಾಡಿ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ನಿಮಗೂ ಕೂಡ ಯೂಸ್ ಆಗುತ್ತೆ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.